ಆ ಪರಿಸ್ಥಿತಿನ ಯಾತಕ್ಕೆ ಈ ತರ ಆಗಿದೆ ಅಂತ ಹೇಳಿ ಇಲ್ಲಿ ಮೊನ್ನೆ ವಿಜಯದಶಮಿ ಆ ವಿಜಯದಶಮಿ ಸಂದರ್ಭದಲ್ಲಿ ಸಾತ್ನೂರಿನಲ್ಲಿ ಕಾರ್ಯಕ್ರಮ ಕರೆಸಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ ಮಹಾನುಭಾವರು. ಅಕ್ಟೋಬರ್ 24, 2023 ಅವ್ರ ಭಾಷಣ ಏನಪ್ಪಾ ಅಂದ್ರೆ, ವಿಜಯದಶಮಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ 24ರಂದು ಕನಕಪುರ ಕ್ಷೇತ್ರದ ಸಾತ್ನೂರಿನಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ದೇವಾಲಯದ ಕಾರ್ಯಕ್ರಮದಲ್ಲಿ ಅದೇನ್ ದೇವಸ್ಥಾನಗಳಿಗೆ ಹೋಗ್ತಾರೋ, ಅದ್ ಯಾವ್ಯಾವ ಗುರುಗಳನ್ನ ಇಟ್ಕೊಂಡವರು, ಅದೇನ್ ದೇವ್ರದ್ ಯಾವಾಗ ಏನ್ ಮಾಡ್ತಾರೋ ನೋಡ್ಬೇಕು. ನಾನು ಇವತ್ತು ಈ ಕಲಿಯುಗದಲ್ಲಿ ಆ ದೇವರು ನಿಜಕ್ಕೂ ಇದ್ರೆ ಇವತ್ತು ನಿಮ್ ಕಣ್ಣಲ್ಲಿ ನೀರು ಹಾಕೊಂಡು ಏನಿದ್ದೀರಿ. ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ನಾನು ಹೇಳೋದ್ ಬೇಕಾಗಿಲ್ಲ. ಅದೇಂತದ್ದು ನಮ್ಮ ಪೋಸ್ಟ್ಗಳು ಹಾಕೊಂಡು ಅಲ್ಲೆಲ್ಲ ಬಿಡದಿ ರೋಡಲ್ಲಿ ಏನೋ ದಿವಸ ಹಾಕೊಂಡು ಓಡಾಡ್ತಾವ್ರೆ. ಅದೆಲ್ಲ ಮಾಡ್ಕೊಳ್ಳಿ ಪಾಪ. ಯಾಕೆಂದ್ರೆ ನನ್ನದು ತರದ ಪುಸ್ತಕ 1983ರಿಂದ 85 ಆ ಬಿಡದಿ ಕೇತನಹಳ್ಳಿನಲ್ಲಿ ನಮ್ಮ ತಂದೆಯದೇನೋ ಹುಚ್ಚು, ರೈತರ ಮಕ್ಕಳಾಗಬೇಕು, ನೀವು ಹೊರಗಡೆ ಸಂಪಾದನೆ ಮಾಡಿದ್ದು ನಿಮ್ ಜೀವನ ಹಾಳು ಮಾಡುತ್ತೆ, ಇಲ್ಲಿ ಸಂಪಾದನೆ ಮಾಡಿದ್ದು ನಿಮ್ಮನ್ನು ಬದುಕಿಸ್ತದೆ ಅಂತ ಹೇಳಿ ಪ್ರತಿನಿತ್ಯ ನಮ್ಗೆ ಹೇಳಿ ನಾನು ನಮ್ಮ ವೃತ್ತಿ ಮುಗಿದ ಮೇಲೆ ಒಂದು ಜಮೀನು ತಗೋಬೇಕು ಅಂತ ಅದೇ ಹೇಳಿದ್ದಲ್ಲ. ನನ್ನ ಬಿಡದಿ ಕ್ಷೇತ್ರಕ್ಕೂ ಯಾವುದೋ ಪೂರ್ವ ಜನ್ಮದ ಒಂದು ನೆಂಟಸ್ತಿಕೆ ಇದೆ, ಸಂಬಂಧ ಇದೆ ಅನ್ನೋದು ನಾನು ಹೇಳ್ತಾ ಇದ್ದೇನೆ. ಮೊದಲೇ ಹೇಳ್ತಾ ಇದ್ದೀನಿ. ಇಲ್ಲಿ ಕರ್ಕೊಂಬಂತ ನಾನು ಹಾಸನ ಜಿಲ್ಲೆಯಿಂದ ನಾನು ಆಗ ಭೂಮಿ ಖರೀದಿ ಮಾಡ್ಲಿಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಆ ಭಾಗದಲ್ಲಿ ಚಿಕ್ಕ ಜಾಲವ ಯಾವುದೋ ಇದೆ, ಅಲ್ಲಿ ಒಂದು 25 ಎಕರೆ ತೋರಿಸಿದ್ರು ಕರ್ಕೊಂಡು ಹೋಗಿ. ಅಲ್ಲಿ ನೀರು ಬರಲ್ಲ ಅಂದ್ರು. ಅಲ್ಲಿಂದ ನಮ್ಮ ಚಂದ್ರಪ್ಪ ಸರ್ಕಲ್, ಅಲ್ಲಿಂದ ನಮ್ಮ ಇನ್ನೊಂದು ಈ ಮಾಗಡಿಯಿಂದ ಆ ಕಡೆ ಒಂದು ರೋಡ್ ಹೋಯ್ತದೆ, ಯಾವ್ದು ಬರ್ತು ಬಿಟ್ಟ ತಿಪ್ಪಗೊಂಡಳ್ಳಿ ಮುಂದೆ ಒಂದು ರೋಡ್ ಹೋಯ್ತದೆ, ಅಲ್ಲೆಲ್ಲೋ ಕರ್ಕೊಂಡು ಹೋದ್ರು. ಕೊನೆಗೆ ನನಗೆ ನಮ್ಮ ಚೈನಾ ಸಾಬರು ಅಂತೇಳಿ ಬಿಡದಿಲ್ಲ ಒಬ್ರು ಇದ್ರು. ಅವರು ಆ ಮೇನ್ ರೋಡಲ್ಲಿ ನಿಲ್ಲಿಸ್ಕೊಂಡು ಆ ಭೂಮಿ ತೋರಿಸಿದ್ರು ನನಗೆ. ಈ ಕೇತನಹಳ್ಳಿ ಇವತ್ತೇನು 46 ಎಕರೆ ಲ್ಯಾಂಡ್ 84-85 ಖರೀದಿ ಮಾಡಿದೆ. ಅಲ್ಲೆಲ್ಲ ಮೈಸೂರಿನಲ್ಲಿ ಒಂದು ಚಿತ್ರದ ಹಂಚಿಕೆ ಇಟ್ಕೊಂಡಿದ್ದೆ. ಅದ್ರಲ್ಲಿ ಬರೋದುಂಟು ಈ ತರದ್ದು 10,000-15,000 ಇನ್ವೆಸ್ಟ್ಮೆಂಟ್ ಮಾಡಿ ಭೂಮಿ ಖರೀದಿ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಜಾಗ ತೋರಿಸಿದಾಗ ಅಲ್ಲಿ ಭೂಮಿ ಕಾಣಲಿಲ್ಲ, ಅಲ್ಲಿ ಕಲ್ಲಮಂಟಿ ಕಾಣಿಸ್ತು. ನಾನ್ ಜಮೀನು ಕೇಳ್ತಿರೋದು ರೈತನಾಗಿ ಬದುಕಲಿಕ್ಕೆ, ನನಗೆ ಕಲ್ಲೊಡೆಯ ಕೆಲ್ಸಕ್ಕಲ್ಲಪ್ಪ ಅಂದೆ ಅವರಿಗೆ. ಆಮೇಲೆ ಅಲ್ಲಿ ರೈಲ್ವೆ ಗೇಟ್ ಬೇರೆ ಇರ್ಲಿಲ್ವಲ್ಲ, ಕಾರ್ ನಿಲ್ಸಿ ಅಲ್ಲಿ ನಡ್ಕೊಂಡು ಹೋದ್ರು. ಅದನ್ನ ನೋಡಿ ಏನೋ ಪುಣ್ಯ ಅಲ್ಲಿ ಆ ಬರಿಯಪ್ಪ ಅಂತೇಳಿ ಹೊರ ಬಿಡ್ತಿದ್ರು. ಕೇಳಿದೆ ಅವ್ರನ್ನ, ಇಲ್ಲ ನಾವಿದ್ರಲ್ಲಿ ಏನು ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಕೊಡಕ್ ತಯಾರಾಗವ್ರು ಇದ್ರು. ನನಗೆ ಬಹಳ ಒತ್ತಡ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ನಾನು ಅವತ್ತು ಮಾಡೋದಾಗಿದ್ರೆ ಒಂದು 150 ಎಕರೆ ಅದೇನೇನೆಲ್ಲ ಮಾಡ್ಬಿಡಿವೆ. ಹಿಂಸೆ ತಗೊಳ್ಳಿ ಅಂತ ನಾನು ಹೇಳಿದೆ. ನೋಡಪ್ಪ, ನನಗೆ ಆ ರೀತಿ ಭೂಮಿಯ ದಾಹ ಇಲ್ಲ. ನಮ್ಮಪ್ಪನ ಒಂದು ಆಸೆ ಏನಿದೆ, ಅದಕ್ಕೋಸ್ಕರ ಒಂದು ಲ್ಯಾಂಡ್ ಹುಡುಕ್ತಾ ಇದ್ದೆ. ಇಲ್ಲೇನೋ ಕೊಡ್ತೀವಿ ಅಂತೀರಿ, ನನಗೆ ಇಷ್ಟಕ್ಕೆ ಇದಕ್ಕಿಂತ ಬೇಡಪ್ಪ, ಕೈ ಮುಗಿತೀನಿ ಅಂತ ಹೇಳಿ ನಾನೇ ಬೇಡ ಅಂದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.